ಹೇಮಂತ ಹೃದಯದಲ್ಲಿ ಅರಳಿದ ಹೂವು ಮುಂದುವರಿದ ಭಾಗ 47. ಇಶಿಕಾ ಐಸಿಯು ಬಾಗಿಲನ್ನು ಮುಚ್ಚಿ ಮೀರಾಳನ್ನು ರುದ್ರನ ಹತ್ತಿರ ಹೋಗದಂತೆ ತಡೆದಳು. ಮುಚ್ಚಿದ ಬಾಗಿಲನ್ನೇ ನೋಡುತ್ತಾ ನಿಂತ ಮೀರಾಳ ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂಡಿತು. ನಾನು ಅವ್ರಿಗೆ ಏನು ಮಾಡಿಲ್ಲ, ಆದರೂ ಇಶಿಕಾ ಯಾಕೆ ನನ್ನ ಹತ್ರ ಈ ರೀತಿ ವರ್ತಿಸ್ತಾ ಇದ್ದಾರೆ ಎಂದು ಅಳುತ್ತಾ ಹೇಳಿದಳು. ರುದ್ರನನ್ನು ಒಮ್ಮೆ ನೋಡಬೇಕು, ಅವರ ಜೊತೆ ಮಾತನಾಡಬೇಕು ಎಂಬ ಆಸೆ ಅವಳನ್ನು ಕಾಡತೊಡಗಿತು. ನಾನು ಅವ್ರ ಜೊತೆ ಮಾತಾಡಬೇಕು, ಒಮ್ಮೆ ಅವರ ಹತ್ರ ಹೋಗಲು ಬಿಡಿ ಎಂದು ಬಾಗಿಲಿನತ್ತ ನೋಡುತ್ತಾ ಕಣ್ಣೀರಿಟ್ಟಳು. ಆದರೆ ಅವಳ ಮಾತು ಕೇಳುವವರು ಯಾರೂ ಇರಲಿಲ್ಲ. ಇತ್ತ ಐಸಿಯು ಒಳಗೆ ಮಲಗಿದ್ದ ರುದ್ರನಿಗೆ ಮಾತ್ರ ಇಶಿಕಾ ಸ್ವಲ್ಪ ಹೊತ್ತಿನ ಹಿಂದೆ ಆಡಿದ ಮಾತುಗಳು ಮತ್ತೆ ಮತ್ತೆ ನೆನಪಾಗತೊಡಗಿದವು. ರುದ್ರ, ನೀವು ಏನು ಯೋಚಿಸಬೇಡಿ, ರೆಸ್ಟ್ ಮಾಡಿ, ಅವಳ ಮಾತು ಕೇಳಬೇಡಿ. ನಿಮಗೆ ಈ ಸ್ಥಿತಿ ಬರಬೇಕಂತಲೇ ಅವಳು ಈ ಥರ ಮಾಡ್ತಾ ಇದ್ದಾಳೆ. ರುದ್ರ ಕಣ್ಣು ಮುಚ್ಚಿಕೊಂಡೇ ಆ ಮಾತುಗಳನ್ನು ನೆನಪಿಸಿಕೊಂಡನು. ಅವಳ ಮಾತು ಕೇಳಬೇಡಿ ಅಂತ ಇಶಿಕಾ ಯಾಕೆ ಹೇಳಿದ್ಲು? ಮೀರಾ ನನಗೆ ಈ ಸ್ಥಿತಿ ಬರಬೇಕಂತ ಯಾಕೆ ಬಯಸಬೇಕು? ಅವನ ಮನಸ್ಸಿನಲ್ಲಿ ಒಂದರ ಹಿಂದೆ ಒಂದರಂತೆ ಪ್ರಶ್ನೆಗಳು ಮೂಡತೊಡಗಿದವು. ಮೀರಾ ಯಾರು? ಅವಳು ನಿಜವಾಗ್ಲೂ ನನ್ನ ಹೆಂಡತಿನಾ? ಹಾಗಾದರೆ ಇಶಿಕಾ ಯಾರು? ಆದರೆ ಆ ಪ್ರಶ್ನೆಗಳಿಗೆ ಉತ್ತರ ಹುಡುಕುವಷ್ಟರಲ್ಲಿ ರುದ್ರನ ತಲೆ ಮತ್ತೆ ಭಾರವಾಗತೊಡಗಿತು. 2 ದಿನಗಳು ಕಳೆದವು. ಈ 2 ದಿನಗಳಲ್ಲಿ ಇಶಿಕಾ ಒಂದು ಕ್ಷಣವೂ ಮೀರಾಳನ್ನು ರುದ್ರನ ಹತ್ತಿರ ಸುಳಿಯಲು ಬಿಡಲಿಲ್ಲ. ರುದ್ರನಿಗೆ ಊಟ ಕೊಡುವುದರಿಂದ ಹಿಡಿದು ಔಷಧಿ ಕೊಡುವವರೆಗೂ ಎಲ್ಲವನ್ನು ಇಶಿಕಾಳೆ ನೋಡಿಕೊಂಡಳು. ಮೀರಾ ಮಾತ್ರ ಐಸಿಯು ಬಾಗಿಲಿನ ಹೊರಗೆ ನಿಂತು ದೂರದಿಂದಲೇ ರುದ್ರನನ್ನು ನೋಡುತ್ತಾ ಕಣ್ಣೀರಿಡುತ್ತಿದ್ದಳು. ಒಮ್ಮೆ ಅವ್ರ ಜೊತೆ ಮಾತಾಡಲು ಅವಕಾಶ ಕೊಡಿ ಎಂದು ಎಷ್ಟೇ ಕೇಳಿಕೊಂಡರೂ ಇಶಿಕಾ ಅವಳ ಮಾತನ್ನು ಕೇಳಲಿಲ್ಲ. ಕೊನೆಗೂ 2 ದಿನಗಳ ನಂತರ ವೈದ್ಯರು ರುದ್ರನನ್ನು ಪರೀಕ್ಷಿಸಿ ಈಗ ಅವರ ಆರೋಗ್ಯ ಸ್ಥಿರವಾಗಿದೆ, ನೀವು ಮನೆಗೆ ಕರೆದುಕೊಂಡು ಹೋಗ್ಬೋದು. ಆದರೆ ಕೆಲವು ದಿನ ಸಂಪೂರ್ಣ ವಿಶ್ರಾಂತಿ ಬೇಕು, ಯಾವುದೇ ರೀತಿಯ ಮಾನಸಿಕ ಒತ್ತಡ ಕೊಡಬಾರ್ದು ಎಂದರು. ರುದ್ರನನ್ನು ಡಿಸ್ಚಾರ್ಜ್ ಮಾಡಲಾಯಿತು. ಆದರೆ ಆಸ್ಪತ್ರೆಯಿಂದ ಹೊರಬರುವಾಗ ರುದ್ರನ ಕಣ್ಣುಗಳು ಯಾರನ್ನು ಹುಡುಕುತ್ತಿದ್ದವು. ಅವನಿಗೆ ಗೊತ್ತಿರಲಿಲ್ಲ ತಾನು ಯಾರನ್ನು ಹುಡುಕುತ್ತಿದ್ದೇನೆಂದು. ಆದರೆ ಐಸಿಯು ಬಾಗಿಲಿನ ಬಳಿ ಕಣ್ಣೀರಿನಿಂದ ನಿಂತಿದ್ದ ಮೀರಾಳನ್ನು ನೋಡಿದ ಕ್ಷಣ ಅವನ ಹೃದಯ ಮಾತ್ರ ಏನೋ ವಿಚಿತ್ರವಾಗಿ ಭಾರವಾಯಿತು. ಇವಳು ಇನ್ನೂ ಇಲ್ಲೇ ಇದ್ದಾಳೆ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ರುದ್ರ ಇಶಿಕಾಳ ಜೊತೆ ಮುಂದೆ ಸಾಗಿದನು. ರುದ್ರನ ಹಿಂದೆ ಹೋಗಲು ಮೀರಾ ಕೂಡ ಹೆಜ್ಜೆ ಹಾಕಿದಳು. ಆದರೆ ಇಶಿಕಾ ತಕ್ಷಣ ಅವಳನ್ನು ತಡೆದು, ಎಲ್ಲಿಗೆ ಬರ್ತಾ ಇದೆಯಾ? ನೀನು ಆಮೇಲೆ ಬಾ, ನಾವು ಮೊದಲು ರುದ್ರನ ಕರೆದುಕೊಂಡು ಹೋಗ್ತೀವಿ ಎಂದು ಕಠಿಣವಾಗಿ ಹೇಳಿದಳು. ಮೀರಾ ಏನು ಮಾತನಾಡದೆ ಅಲ್ಲೇ ನಿಂತಳು. ಅವಳ ಕಣ್ಣಲ್ಲಿ ಮತ್ತೆ ಕಣ್ಣೀರು ತುಂಬಿಕೊಂಡಿತು. ಇಶಿಕಾ ಮೀರಾಳೊಂದಿಗೆ ಮಾತನಾಡಿದ ರೀತಿ ಶೌರ್ಯನಿಗೆ ಇಷ್ಟವಾಗಲಿಲ್ಲ. ಅತ್ತಿಗೆ, ಯಾಕೆ ಅವ್ರ ಜೊತೆ ಈ ರೀತಿ ವರ್ತಿಸ್ತಾ ಇದ್ದೀರಾ? ಅವರು ನಮ್ಮ ಜೊತೆಗೆ ಬರಲಿ ಎಂದು ಶೌರ್ಯ ಹೇಳಿದನು. ಇಶಿಕಾ ತಕ್ಷಣ ಶೌರ್ಯನ ಕಡೆ ತಿರುಗಿ, ಡಾಕ್ಟರ್ ಏನು ಹೇಳಿದ ಅಂತ ನಿಮಗೆ ಮರ್ತೋಯ್ತಾ? ರುದ್ರನ್ಗೆ ಯಾವುದೇ ರೀತಿಯ ಸ್ಟ್ರೆಸ್ ಆಗಬಾರ್ದಂತ ಹೇಳಿದ್ದಾರೆ. ಈಗ ಮೀರಾ ಅವ್ರ ಜೊತೆ ಬಂದರೆ ಮತ್ತೆ ಏನಾದರೂ ಆಗ್ಬಿಟ್ರೆ ಎಂದಳು. ಶೌರ್ಯ ಮೀರಾಳ ಕಡೆ ನೋಡಿದನು. ಅವಳ ಮುಖದಲ್ಲಿ ನೋವು ಸ್ಪಷ್ಟವಾಗಿ ಕಾಣುತ್ತಿತ್ತು. ಆದರೆ ಅತ್ತಿಗೆ, ಮೀರಾ ಅವರು ಏನು ಮಾಡಿದ್ದಾರೆ? ಅವರು ಅಣ್ಣನ ಜೊತೆ ಬರಬಾರ್ದಂತ ಡಾಕ್ಟರ್ ಎಲ್ಲೂ ಹೇಳಿಲ್ಲ ಅಲ್ವಾ ಎಂದು ಪ್ರಶ್ನಿಸಿದನು. ಇಶಿಕಾ ಕ್ಷಣಕಾಲ ಮೌನವಾದಳು. ಆ ಮಾತು ಕೇಳಿ ರುದ್ರ ಕೂಡ ಹೆಜ್ಜೆ ನಿಲ್ಲಿಸಿ ಅವರ ಕಡೆ ತಿರುಗಿ ನೋಡಿದನು. ಶೌರ್ಯನ ಮಾತು ಕೇಳಿ ಇಶಿಕಾಳ ಮುಖ ಕೋಪದಿಂದ ಕೆಂಪಾಯಿತು. ನಿನಗೆ ನಿನ್ನ ಅಣ್ಣನಿಗಿಂತ ಅವಳೇ ಮುಖ್ಯ ಆಗ್ಬಿಟ್ಲಾ ಎಂದು ಕೋಪದಿಂದ ಕೇಳಿದಳು. ಅತ್ತಿಗೆ, ನಾನು ಹಾಗೆ ಸಾಕು, ನೀನು ಅವಳ ಜೊತೆನೆ ಬಾ, ನಿನ್ನ ಅಣ್ಣನನ್ನು ನನಗೆ ನೋಡ್ಕೊಳ್ಕೋತು ಎಂದು ಇಶಿಕಾ ಕಟುವಾಗಿ ಹೇಳಿದಳು. ನಂತರ ಜಗನ್ ಕಡೆ ತಿರುಗಿ, ಜಗನ್, ಕಾರ್ ಸ್ಟಾರ್ಟ್ ಮಾಡು, ನಾವು ಹೋಗೋಣ ಎಂದಳು. ಜಗನ್ ಒಂದು ಕ್ಷಣ ಶೌರ್ಯ ಮತ್ತು ಮೀರಾಳ ಕಡೆ ನೋಡಿದನು. ಪರಿಸ್ಥಿತಿ ಅರ್ಥವಾಗಿದ್ದರೂ ವಿಧಿ ಇಲ್ಲದೆ ಕಾರನ್ನು ಸ್ಟಾರ್ಟ್ ಮಾಡಿದನು. ಇಶಿಕಾ ರುದ್ರನನ್ನು ಕಾರಿನಲ್ಲಿ ಕೂರಿಸಿಕೊಂಡು ಹೊರಟಳು. ಕಾರು ನಿಧಾನವಾಗಿ ಮುಂದೆ ಸಾಗತೊಡಗಿತು. ಆ ಕ್ಷಣ ರುದ್ರ ಏನೋ ನೆನಪಾದಂತೆ ಹಿಂದಕ್ಕೆ ತಿರುಗಿ ನೋಡಿದನು. ದೂರದಲ್ಲಿ ನಿಂತಿದ್ದ ಮೀರಾ, ಅವಳ ಪಕ್ಕದಲ್ಲಿ ಶೌರ್ಯ. ಅವರನ್ನು ನೋಡಿದಾಗ ರುದ್ರನ ಮನಸ್ಸಿನಲ್ಲಿ ಏನೋ ವಿಚಿತ್ರವಾದ ನೋವು ಮೂಡಿತು. ಯಾಕೆ ಇವರನ್ನು ಬಿಟ್ಟು ಹೋಗ್ತಿದ್ದೇನೆ ಅನ್ನೋ ಭಾವನೆ ನನಗೆ ಇಷ್ಟು ಬೇಜಾರು ಮಾಡ್ತಾ ಇದೆ. ಅವನಿಗೆ ಆ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ. ಕಾರು ಕಣ್ಣಿಗೆ ಕಾಣದಷ್ಟು ದೂರ ಹೋದರ ನಂತರ ಶೌರ್ಯ ಮೀರಾಳ ಬಳಿ ಬಂದು, ನೀವು ಏನು ಚಿಂತೆ ಮಾಡಬೇಡಿ, ಅಣ್ಣ ಸರಿ ಹೋದ್ಮೇಲೆ ಎಲ್ಲ ಸರಿ ಹೋಗುತ್ತೆ, ನೀವು ಹೆದರಬೇಡಿ
ಎಂದು ಸಮಾಧಾನಪಡಿಸಿದನು. ಮೀರಾ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ, ಅವ್ರು ನನ್ನನ್ನು ಮರೆತಿದ್ರೂ ಪರವಾಗಿಲ್ಲ, ಆದರೆ ಅವ್ರು ಚೆನ್ನಾಗಿದ್ರೆ ಸಾಕು ಎಂದಳು. ಅವಳ ಮಾತು ಕೇಳಿ ಶೌರ್ಯನ ಮನಸ್ಸು ಕೂಡ ಭಾರವಾಯಿತು. ಬನ್ನಿ ಮೊದಲು ಮನೆಗೆ ಹೋಗೋಣ ಎಂದು ಹೇಳಿ ಮೀರಾಳನ್ನು ಕರೆದುಕೊಂಡು ಮನೆ ಕಡೆ ಹೊರಟನು. ಆದರೆ ರುದ್ರನ ಮನಸ್ಸಿನಲ್ಲಿ ಮಾತ್ರ ಮೀರಾಳ ಕಣ್ಣೀರಿನ ಮುಖವೇ ಮತ್ತೆ ಮತ್ತೆ ಮೂಡುತ್ತಿತ್ತು. ಕಾರು ಮನೆಯ ಮುಂದೆ ಬಂದು ನಿಂತಿತು. ರುದ್ರ ನಿಧಾನವಾಗಿ ಕಾರಿನಿಂದ ಕೆಳಗಿಳಿದನು. ಎದುರಿಗೆ ಕಾಣುತ್ತಿದ್ದ ವಿಶಾಲವಾದ ಮನೆಯನ್ನು ನೋಡುತ್ತಾ ಕೆಲ ಕ್ಷಣ ಅಲ್ಲೇ ನಿಂತು ಬಿಟ್ಟನು. ಅವನ ಕಣ್ಣುಗಳಲ್ಲಿ ಆಶ್ಚರ್ಯ ಮೂಡಿತು. ಎಷ್ಟು ದೊಡ್ಡ ಮನೆ, ಇದು ನಮ್ಮ ಮನೆನಾ ಎಂದು ಅವನು ಅಚ್ಚರಿಯಿಂದ ಕೇಳಿದನು. ಹೌದು ರುದ್ರ, ಇದು ನಮ್ಮ ಮನೆನೇ ಎಂದು ಇಶಿಕಾ ಕೂಡಲೇ ಉತ್ತರಿಸಿದಳು. ಅಷ್ಟರಲ್ಲಿ ಶೌರ್ಯ ಮತ್ತು ಮೀರಾ ಕೂಡ ಅಲ್ಲಿಗೆ ಬಂದರು. ಮೀರಾಳನ್ನು ನೋಡಿದ ಇಶಿಕಾ ತಕ್ಷಣ ರುದ್ರನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ಆದರೆ ರುದ್ರ ಅವಳ ಕೈಯನ್ನು ನಿಧಾನವಾಗಿ ಬಿಡಿಸಿಕೊಂಡನು. ಇಶಿಕಾಳ ಮುಖ ಒಮ್ಮೆಲೆ ಬದಲಾಯಿತು. ಅವಳು ಏನು ಮಾತನಾಡದೆ ರುದ್ರನನ್ನೇ ನೋಡುತ್ತಿದ್ದಳು. ಅಷ್ಟರಲ್ಲಿ ಶೌರ್ಯ ರುದ್ರನ ಹತ್ತಿರ ಬಂದನು. ರುದ್ರ ಅವನನ್ನು ನೋಡುತ್ತಾ, ಇಷ್ಟು ದೊಡ್ಡ ಮನೆಯನ್ನ ನೀನು ಕಟ್ಟಿಸಿದ್ದ ಎಂದು ಕೇಳಿದನು. ಶೌರ್ಯ ನಗುತ್ತಾ, ಇಲ್ಲ ಅಣ್ಣ, ಇದು ನೀನು ಕಟ್ಟಿಸಿರೋ ಮನೆ, ನೀನು ತುಂಬ ಕಷ್ಟಪಟ್ಟು ದುಡಿದು ಕಟ್ಟಿಸಿರೋ ಮನೆ ಎಂದನು. ರುದ್ರ ಮತ್ತೊಮ್ಮೆ ಮನೆಯನ್ನೇ ನೋಡಿದನು. ಹೌದಾ, ನಾನು ಏನು ಕೆಲಸ ಮಾಡ್ತಾ ಇದ್ದೆ ಎಂದು ಕುತೂಹಲದಿಂದ ಕೇಳಿದನು. ಶೌರ್ಯ ಏನು ಹೇಳಲು ಬಾಯಿ ತೆರೆದನು. ಆದರೆ ತಕ್ಷಣ, ಮೊದಲು ಮನೆಯೊಳಗೆ ಹೋಗೋಣ ಅಣ್ಣ, ಆಮೇಲೆ ಎಲ್ಲವನ್ನೂ ಹೇಳ್ತೀನಿ ಎಂದು ರುದ್ರನ ಕೈ ಹಿಡಿದುಕೊಂಡನು. ರುದ್ರ ಕೂಡ ಅವನ ಜೊತೆ ಮನೆಯೊಳಗೆ ಹೆಜ್ಜೆ ಹಾಕಿದನು. ಅವರ ಹಿಂದೆ ಇಶಿಕಾ ಮತ್ತು ಮೀರಾ ಕೂಡ ಮನೆಯೊಳಗೆ ಬಂದರು. ಮನೆಯ ಪ್ರತಿಯೊಂದು ಮೂಲೆ ನೋಡುತ್ತಿದ್ದ ರುದ್ರನ ಮನಸ್ಸಿನಲ್ಲಿ ಮಾತ್ರ ಒಂದೇ ಪ್ರಶ್ನೆ ಮತ್ತೆ ಮತ್ತೆ ಕಾಡುತ್ತಿತ್ತು. ನಾನು ನಿಜವಾಗಿ ಈ ಮನೆಯವನಾಗಿದ್ನಾ? ಅವನಿಗೆ ಪರಿಚಯವಿಲ್ಲದಂತೆ ಕಾಣುತ್ತಿದ್ದ ಆ ಮನೆ ಅವನದೇ ಬದುಕಿನ ಸಾಕ್ಷಿಯಾಗಿತ್ತು. ಆದರೆ ಆ ಮನೆಯ ಗೋಡೆಗಳ ನಡುವೆ ಅಡಗಿದ್ದ ಹಿಂದಿನ ಸತ್ಯಗಳು ಮಾತ್ರ ಇನ್ನೂ ಅವನ ನೆನಪಿಗೆ ಬಂದಿರಲಿಲ್ಲ. ಮನೆಯೊಳಗೆ ಬಂದ ರುದ್ರ ಸೋಫಾದ ಮೇಲೆ ಕುಳಿತುಕೊಂಡನು. ಸುತ್ತಲೂ ಒಮ್ಮೆ ನೋಡಿದ ನಂತರ ಮತ್ತೆ ಶೌರ್ಯನ ಕಡೆ ತಿರುಗಿದನು. ನಾನು ಏನು ಕೆಲಸ ಮಾಡ್ತಾ ಇದ್ದೆ, ಅಮ್ಮ ಎಲ್ಲಿ ಎಂದು ಕೇಳಿದನು. ಶೌರ್ಯ ಕ್ಷಣಕಾಲ ಮೌನವಾಗಿದ್ದು, ಅಣ್ಣ ಈಗ ತಾನೇ ಮನೆಗೆ ಬಂದಿದೆಯಾ, 2 ದಿನ ರೆಸ್ಟ್ ಮಾಡು, ಆಮೇಲೆ ನಾನೇ ನಿನಗೆ ಎಲ್ಲವನ್ನು ಹೇಳ್ತೀನಿ. ಡಾಕ್ಟರ್ ಕೂಡ ಯಾವುದೇ ರೀತಿಯ ಸ್ಟ್ರೆಸ್ ತಗೋಬಾರ್ದು ಅಂತ ಹೇಳಿದ್ದಾರೆ, ನೀನೀಗ ರೆಸ್ಟ್ ಮಾಡು ಎಂದನು. ನಂತರ ಇಶಿಕಾಳ ಕಡೆ ತಿರುಗಿ, ಅತ್ತಿಗೆ ಅಣ್ಣನ ರೂಮಿಗೆ ಕರೆದುಕೊಂಡು ಹೋಗಿ. ಇಶಿಕಾ ತಕ್ಷಣ ರುದ್ರನ ಬಳಿ ಬಂದು, ಬನ್ನಿ ರುದ್ರ ಎಂದು ಅವನನ್ನು ತನ್ನ ರೂಮಿನ ಕಡೆ ಕರೆದುಕೊಂಡು ಹೋದಳು. ಮೀರಾ ಅಲ್ಲೇ ನಿಂತು ಅವರಿಬ್ಬರನ್ನೇ ನೋಡುತ್ತಿದ್ದಳು. ರುದ್ರ ಅವಳ ಕಡೆ ಒಮ್ಮೆ ನೋಡಿದನು. ಮೀರಾಳ ಕಣ್ಣಲ್ಲಿ ಮೂಡಿದ ನೋವು ಅವನ ಮನಸ್ಸಿಗೆ ಏನೋ ತಟ್ಟಿದಂತಾಯಿತು. ಆದರೆ ಯಾಕೆ ಎಂದು ಅವನಿಗೆ ಅರ್ಥವಾಗಲಿಲ್ಲ. ರುದ್ರ ಇಶಿಕಾಳ ಜೊತೆ ರೂಮಿಗೆ ಹೋಗುತ್ತಿದ್ದಂತೆ ಅಷ್ಟರಲ್ಲಿ ಸಾರಂಜ್ ಓಡುತ್ತಾ ಬಂದು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡನು. ಡ್ಯಾಡಿ ಹೇಗಿದ್ದೀರಾ, ನಾನು ನಿಮ್ಮನ್ನು ತುಂಬಾ ಮಿಸ್ ಮಾಡಿಕೊಂಡೆ ಎಂದು ಸಂತೋಷದಿಂದ ಹೇಳಿದನು. ರುದ್ರ ಕ್ಷಣಕಾಲ ಸ್ತಬ್ಧನಾದನು. ಅವನು ನಿಧಾನವಾಗಿ ಇಶಿಕಾಳ ಮುಖದ ಕಡೆ ನೋಡಿದನು. ರುದ್ರ, ಅವನು ನಿಮ್ಮ ಮಗ ಸಾರಂಜ್. ಆ ಮಾತು ಕೇಳಿದ ರುದ್ರನ ಹೃದಯ ಒಮ್ಮೆಲೆ ಭಾರವಾಯಿತು. ನನ್ನ ಮಗನ? ನನಗೆ ನನ್ನ ಮಗನ ಬಗ್ಗೆ ಯಾಕೆ ಯಾವುದು ನೆನಪಿಗೆ ಬರ್ತಿಲ್ಲ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳತೊಡಗಿದನು. ಅವನ ಕಣ್ಣುಗಳು ಸಾರಂಜನನ್ನೇ ನೋಡುತ್ತಿದ್ದವು. ತನ್ನನ್ನು ಇಷ್ಟು ಪ್ರೀತಿಯಿಂದ ಅಪ್ಪಿಕೊಂಡಿರುವ ಈ ಪುಟ್ಟ ಮಗುವಿನ ಜೊತೆಗಿನ ಒಂದೇ ಒಂದು ನೆನಪು ತನ್ನ ಮನಸ್ಸಿನಲ್ಲಿ ಮೂಡುತ್ತಿಲ್ಲ ಎಂಬ ಸತ್ಯ ಅವನಿಗೆ ಮತ್ತಷ್ಟು ಗೊಂದಲವನ್ನುಂಟು ಮೂಡಿತು. ಅಷ್ಟರಲ್ಲಿ ಇಶಿಕಾ ಸಾರಾಂಶನ ಕಡೆ ನೋಡಿ, ಸಾರಾಂಶ್, ಡ್ಯಾಡಿ ರೆಸ್ಟ್ ಮಾಡಬೇಕು, ನೀನು ಅವರನ್ನು ಡಿಸ್ಟರ್ಬ್ ಮಾಡಬೇಡ, ಡ್ಯಾಡಿ ಹುಷಾರಾದ್ಮೇಲೆ ಅವ್ರ ಜೊತೆ ತುಂಬ ಮಾತಾಡ್ಬೋದು ಆಯಿತಾ ಎಂದಳು. ಓಕೆ ಮಮ್ಮಿ ಎಂದು ಸಾರಾಂಶ್ ಹೇಳಿ ರುದ್ರನಿಂದ ನಿಧಾನವಾಗಿ ದೂರ ಸರಿದನು. ರುದ್ರ ಅವನನ್ನೇ ನೋಡುತ್ತಾ ನಿಂತಿದ್ದನು. ಇಶಿಕಾ ರುದ್ರನ ಬಳಿ ಬಂದು, ನೀವೀಗ ಮಲಗಿ ರೆಸ್ಟ್ ಮಾಡಿ, ಹೆಚ್ಚು ಯೋಚಿಸಬೇಡಿ ಎಂದು ಹೇಳಿದಳು. ರುದ್ರ ಮಂಚದ ಮೇಲೆ ಮಲಗಿದನು. ಆದರೆ ಅವನ ಕಣ್ಣುಗಳಲ್ಲಿ ನಿದ್ರೆ ಮಾತ್ರ ಬರಲಿಲ್ಲ. ಹೆಂಡತಿ ಯಾರು, ಮಗ ಯಾರು, ಅಮ್ಮ ಎಲ್ಲಿ? ಮೀರಾಳನ್ನು ನೋಡಿದಾಗ ಮನಸ್ಸು ಯಾಕೆ ವಿಚಿತ್ರವಾಗಿ ನೋಯುತ್ತದೆ? ಪ್ರಶ್ನೆಗಳು ಒಂದರ ಹಿಂದೆ ಒಂದರಂತೆ ಅವನ ಮನಸ್ಸಿನಲ್ಲಿ ಸುಳಿಯತೊಡಗಿದವು. ಅವನಿಗೆ ತಿಳಿಯದಂತೆ ಅವನ ಕಣ್ಣಂಚಿನಲ್ಲಿ ಒಂದು ಹನಿ ಕಣ್ಣೀರು ಜಾರಿತು. ಮೀರಾ ತನ್ನ ರೂಮಿಗೆ ಹೋಗಿ ಮೌನವಾಗಿ ಕುಳಿತುಕೊಂಡಳು. ರುದ್ರನ ಜೊತೆ ಮಾತನಾಡಬೇಕು, ಅವರ ಹತ್ತಿರ ಕುಳಿತುಕೊಳ್ಳಬೇಕು ಎಂಬ ಆಸೆ ಮನಸ್ಸನ್ನು ಕಾಡುತ್ತಿದ್ದರೂ
ಅವಳಿಗೆ ಆ ಅವಕಾಶವೇ ಸಿಗುತ್ತಿರಲಿಲ್ಲ. ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಮನಸ್ಸಿನಲ್ಲೇ ಅಂದುಕೊಂಡಳು, ರುದ್ರ, ನೀವೊಂದ್ಸಲ ಸಂಪೂರ್ಣವಾಗಿ ಸರಿ ಹೋಗಿ, ಆಮೇಲೆ ನಾನು ನಿಮಗೆ ಎಲ್ಲವನ್ನೂ ನೆನಪಿಸ್ತೀನಿ. ನಮ್ಮ ಬಗ್ಗೆ, ನಮ್ಮ ಬದುಕಿನ ಬಗ್ಗೆ ಎಲ್ಲವನ್ನು. ಅಷ್ಟರ ತನಕ ನಿಮ್ಮಿಂದ ದೂರವೇ ಇರ್ತೀನಿ. ನಿಮ್ಮ ಆರೋಗ್ಯಕ್ಕಿಂತ ನನಗೆ ಬೇರೆ ಯಾವುದು ಮುಖ್ಯ ಅಲ್ಲ. ಅಷ್ಟರಲ್ಲಿ ಅವಳ ಬಳಿಗೆ ವಿಹಾನ್ ಬಂದನು. ಅಮ್ಮ, ಡ್ಯಾಡಿಯಲ್ಲಿ ಎಂದು ಮುಕ್ತವಾಗಿ ಕೇಳಿದನು. ಮೀರಾ ತನ್ನ ನೋವನ್ನು ಮರೆಮಾಚುತ್ತಾ, ಅವರು ಅವ್ರ ರೂಮಲ್ಲಿದ್ದಾರೆ ಕಂದ ಎಂದಳು. ಅವರು ಇಲ್ಲಿ ಬರಲ್ವಾ ಅಮ್ಮ? ಮೀರಾಳ ಕಣ್ಣಲ್ಲಿ ಮತ್ತೆ ಕಣ್ಣೀರು ತುಂಬಿಕೊಂಡಿತ್ತು. ಅವ್ರಿಗೆ ಈಗ ನಾವು ಯಾರು ಅನ್ನೋದೇ ನೆನಪಿಲ್ಲ ಕಂದ, ಹಾಗಾಗಿ ಸದ್ಯಕ್ಕೆ ಅವ್ರು ಇಲ್ಲಿಗೆ ಬರಲ್ಲ. ಅವ್ರಿಗೆ ನಮ್ಮನ್ನು ಬಂದಾಗ ಅವರೇ ನಮ್ಮ ಹತ್ರ ಬರ್ತಾರೆ ಎಂದಳು. ವಿಹಾನ್ ಸ್ವಲ್ಪ ಹೊತ್ತು ಯೋಚಿಸಿ, ಅವ್ರಿಗೆ ನಾವು ಯಾವಾಗ ನೆನಪಿಗೆ ಬರ್ತೀವಿ ಅಮ್ಮ ಎಂದು ಕೇಳಿದನು. ಆ ಪ್ರಶ್ನೆಗೆ ಮೀರಾಳ ಬಳಿ ಉತ್ತರವೇ ಇರಲಿಲ್ಲ. ಅವಳು ಕಣ್ಣೀರನ್ನು ತಡೆಯುತ್ತಾ, ಗೊತ್ತಿಲ್ಲ ಕಂದ, ನಾವು ಕಾಯ್ಬೇಕಷ್ಟೆ ಎಂದು ಹೇಳಿದಳು. ಅವಳ ಕಣ್ಣಿನಿಂದ ಜಾರಿದ ಕಣ್ಣೀರನ್ನು ನೋಡಿದ ವಿಹಾನ್ ತಕ್ಷಣ ತನ್ನ ಪುಟ್ಟ ಕೈಗಳಿಂದ ಅವಳ ಕಣ್ಣೀರು ಒರೆಸಿದನು. ಅಳ್ಬೇಡ ಅಮ್ಮ, ಡ್ಯಾಡಿಗೆ ನಾವು ಬೇಗನೆ ನೆನಪಿಗೆ ಬರ್ತೀವಿ, ನೀನು ಅಳ್ಬೇಡ ಎಂದು ಧೈರ್ಯ ತುಂಬಿದನು. ಮೀರಾ ಅವನನ್ನು ತನ್ನ ಮಡಿಲಿಗೆ ಎಳೆದುಕೊಂಡು, ಇಲ್ಲ ಕಂದ, ನಾನು ಅಳ್ತಾ ಇಲ್ಲ ಎಂದು ನಗಲು ಪ್ರಯತ್ನಿಸಿದಳು. ಆದರೆ ಆ ನಗುವಿನ ಹಿಂದೆ ಅಡಗಿದ್ದ ನೋವನ್ನು ಅವಳ ಪುಟ್ಟ ಮಗನು ಅರ್ಥ ಮಾಡಿಕೊಂಡಿದ್ದನು. ವಿಹಾನ್ ಅವಳನ್ನು ಗಟ್ಟಿಯಾಗಿ ತಪ್ಪಿಕೊಂಡನು. ಇತ್ತ ರೂಮಿನೊಳಗಿದ್ದ ಇಶಿಕಾಳ ಮನಸ್ಸು 2 ದಿನಗಳ ಹಿಂದೆ ನಡೆದ ಘಟನೆಯತ್ತ ಹಿಂತಿರುಗಿತು. ಐಸಿಯು ರೂಮಿನಿಂದ ಹೊರಬಂದ ತಕ್ಷಣವೇ ಅವಳು ವಿಕ್ರಮ್ಗೆ ಕರೆ ಮಾಡಿದ್ದಳು. ಹಲೋ ಇಶಿಕಾ, ಹೇಳು, ರುದ್ರ ಹೇಗಿದ್ದಾನೆ? ಅವನಿಗೆ ಪ್ರಜ್ಞೆ ಬಂದಿದೆ. ಏನು ಹೇಳ್ತಾ ಇದೆಯಾ ನೀನು? ಹಾಗಾದ್ರೆ ನಮ್ಮ ಕತೆ ಮುಗಿದ ಹಾಗೆ. ಟೆನ್ಷನ್ ಮಾಡ್ಕೋಬೇಡ, ಅವನಿಗೆ ಯಾವುದು ನೆನಪಿಲ್ಲ. ಹೌದಾ? ವಿಕ್ರಮ್ನ ಧ್ವನಿಯಲ್ಲಿ ನೆಮ್ಮದಿ ಮೂಡಿತು. ಕೇಳಿ ಖುಷಿಯಾಯಿತು. ಆದರೂ ಇಶಿಕಾ ಸ್ವಲ್ಪ ಹುಷಾರಾಗಿರು. ಅವ್ನು ನಾಟಕ ಮಾಡ್ತಾ ಇದ್ರೆ ಏನು ಮಾಡ್ತೀಯಾ? ನನಗೂ ಕೂಡ ಸ್ವಲ್ಪ ಡೌಟ್ ಇದೆ. ಪ್ರಜ್ಞೆ ಬಂದಾಗಿಂದ ಮೀರಾಳ ಕಡೆಗೇನೆ ನೋಡ್ತಾ ಇದ್ದಾನೆ. ಹೌದಾ? ಹಾಗಾದ್ರೆ ಅವನ ಮೇಲೆ ಒಂದು ಕಣ್ಣಿಡು. ಒಂದು ವೇಳೆ ಅವ್ನು ನಾಟಕ ಮಾಡ್ತಾ ಇದ್ರೆ? ಇಶಿಕಾ ಕಾಲ ಮೌನವಾಗಿತ್ತು. ನಂತರ ತಣ್ಣನೆಯ ಧ್ವನಿಯಲ್ಲಿ ಹೇಳಿದಳು, ಮಾಡೋದೇನು, ಅವನಿಗಿಂತ ಒಂದು ಹೆಜ್ಜೆ ನಾವು ಮುಂದೆ ಇಡೋಣ. ಸೀನನ್ಗೆ ಹೇಳಿ ಅವನ ಕತೆ ಮುಗಿಸಿದ್ರಾಯ್ತು. ಈ ಸಲ ಅವನು ತಪ್ಪಿಸ್ಕೊಳ್ಳೋದೆ ಅಂತ ನೋಡ್ಕೊಳ್ಬೇಕು. ಒಂದು ವೇಳೆ ಅವನಿಗೆ ನಿಜವಾಗ್ಲೂ ನೆನಪಿಲ್ಲ ಅಂದರೆ ಮೀರಾಳನ್ನು ಅವನ ಜೀವನದಿಂದ ಹೊರಹಾಕಬೇಕು ಎಂದಳು ಇಶಿಕಾ. ಏನಾದರೂ ಮಾಡು ಇಶಿಕಾ, ಆದರೆ ನಾವು ಸಿಕ್ಕಿ ಹಾಕ್ಕೊಳ್ಬಾರ್ದಷ್ಟೇ. ನಾನು ಜಾಸ್ತಿ ಹೊತ್ತು ನಿನ್ನ ಜೊತೆ ಮಾತಾಡೋಕ್ಕಾಗಲ್ಲ, ಆಮೇಲೆ ನಾನು ಕಾಲ್ ಮಾಡ್ತೀನಿ. ರುದ್ರನ ಮೇಲೆ ಕಣ್ಣಿಡ್ಬೇಕಲ್ವಾ, ಬಾಯ್ ಎಂದು ಹೇಳಿ ಇಶಿಕಾ ಕಾಲ್ ಕಟ್ ಮಾಡಿದಳು. ರುದ್ರನ ರೂಮಿನ ಕಡೆ ಮರಳುತ್ತಿದ್ದಾಗ ಐಸಿಯು ಹತ್ತಿರ ಮೀರಾ ಇರುವುದನ್ನು ಗಮನಿಸಿದಳು. ಅವಳು ನಿಲ್ಲದೆ ಮುಂದೆ ಹೋಗಿ ಬಾಗಿಲಿನ ಬಳಿ ನಿಂತು ಒಳಗಿನಿಂದ ಕೇಳಿ ಬರುತ್ತಿದ್ದ ಮಾತುಗಳನ್ನು ಗುಟ್ಟಾಗಿ ಆಲಿಸಿದಳು. ರುದ್ರನ ಮಾತುಗಳಲ್ಲಿ ಯಾವುದೇ ನಾಟಕವಿರಲಿಲ್ಲ. ಅವನ ಪ್ರಶ್ನೆಗಳು, ಗೊಂದಲ, ಮೀರಾಳನ್ನು ಗುರುತಿಸಲಾಗದ ನೋವು ಎಲ್ಲವೂ ನಿಜವಾಗಿತ್ತು. ಇಶಿಕಾಳ ಮುಖದಲ್ಲಿ ನಿಧಾನವಾಗಿ ಒಂದು ಕುತಂತ್ರದ ನಗು ಮೂಡಿತು. ಅಂದರೆ ರುದ್ರನ್ಗೆ ನಿಜವಾಗ್ಲೂ ಯಾವುದೂ ನೆನಪಿಲ್ಲ. ಅವಳ ಮನಸ್ಸಿನಲ್ಲಿ ಹೊಸ ಯೋಜನೆ ಎಂದು ರೂಪುಗೊಂಡಿತು. ಇನ್ಮೇಲೆ ಅವನ ಮನಸ್ಸಲ್ಲಿ ಬರೀ ನಾನು ಇರಬೇಕು. ಮೀರಾಳ ಬಗ್ಗೆ ಅವನ ಮನಸ್ಸಿನಲ್ಲಿ ವಿಷ ಬಿತ್ತಬೇಕು. ಅವನಾಗಿ ಅವಳನ್ನು ಈ ಮನೆಯಿಂದ ಹೊರಗೆ ಹಾಕುವಂತೆ ಮಾಡಬೇಕು. ಅವಳು ತನ್ನಿಂತಾನೇ ಹೋಗುವುದಿಲ್ಲ. ರುದ್ರನ ಅವಳನ್ನು ಹೊರಗೆ ಕಳಿಸುವಾಗ ಮಾಡ್ತೀನಿ ಎಂದು ಮನಸ್ಸಿನಲ್ಲಿ ಶಪಥ ಮಾಡಿದಳು. ತನ್ನ ಯೋಚನಾ ಲಹರಿಯಿಂದ ಹೊರಬಂದ ಇಶಿಕಾ ಮತ್ತೊಮ್ಮೆ ರುದ್ರನ ಕಡೆ ನೋಡಿದಳು. ಅವಳ ತುಟಿಗಳಲ್ಲಿ ವ್ಯಂಗ್ಯದ ನಗು ಮೂಡಿತು. ರುದ್ರ, ಇನ್ಮೇಲೆ ಏನಿದ್ರು ನಂದೇ ಆಟ. ನಿನ್ನ ಮನಸ್ಸಿನಲ್ಲಿ 3 ಹೊತ್ತು ನಾನೇ ಇರ್ತೀನಿ, ಆ ಮೀರಾ ಅಲ್ಲ. ಕತೆ ಮುಂದುವರಿಯುವುದು. ರುದ್ರ ಇಶಿಕಾಳ ಕುತಂತ್ರದ ಬಲೆಯಲ್ಲಿ ಸಿಲುಕುತ್ತಾನ. ಮೀರಾಳ ವಿರುದ್ಧ ರುದ್ರನ ಮನಸ್ಸಿನಲ್ಲಿ ಇಶಿಕಾ ವಿಷ ಬಿತ್ತುತ್ತಾಳ. ಮುಂದಿನ ದಿನಗಳಲ್ಲಿ ಮೀರಾಳಿಗೆ ರುದ್ರನಿಂದಲೇ ಅಪಾಯ ಎದುರಾಗುತ್ತಾ, ಅಥವಾ ರುದ್ರನ ಕಳೆದು ಹೋದ ನೆನಪುಗಳೇ ಇಶಿಕಾಳ ಎಲ್ಲ ಕುತಂತ್ರವನ್ನು ಬಯಲಿಗೆಳೆಯುತ್ತವ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕಥೆ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕಥೆ ಹೇಗಿದೆ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.